ಮಂಡ್ಯದ ಕೆಶಿಪ್ ಯೋಜನೆ ಅಧಿಕಾರಿಗಳಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ನಾಗಮಂಗಲದ ಕುಡುಗುಬಾಳು ಗ್ರಾಮ ಒಂದರಲ್ಲೇ ಕೋಟಿ ಲೂಟಿಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿಂದ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ನಾಗಮಂಗಲದ ಕುಡುಗುಬಾಳು ಗ್ರಾಮದಲ್ಲಿ ಕೋಟಿ ಲೂಟಿಯನ್ನ ಮಾಡಿದ್ದಾರೆ. ಇಲ್ಲದ ದೇಗುಲಗಳು, ವಶಕ್ಕೆ ಪಡೆಯದ ಮನೆಗಳನ್ನು ತೋರಿಸಿ ಲೂಟಿ ಮಾಡಿರೋದು. ಹೆದ್ದಾರಿಗೆ ಹೊಂದಿಕೊಳ್ಳದೇ ಇದ್ರೂ ದೂರದ ಮನೆ, ಆಸ್ತಿ ಹೆಸರಲ್ಲೂ ದೋಖ ಮಾಡಲಾಗಿದೆ. ಒಂದೇ ಪ್ರಾಪರ್ಟಿಗೆ ಎರಡೆರಡು ಬಾರಿ ಪರಿಹಾರದ ಮೂಲಕ ದೋಖವನ್ನ ಮಾಡಿರೋದಿದೆ. ಒಮ್ಮೆ ಸರ್ವೆ ನಂಬರ್ ಅನ್ನು ತೋರಿಸಿ 6 ಲಕ್ಷ ಪರಿಹಾರವನ್ನು ಪಡಿತಾರೆ. ಆ ನಂತರ 11B ತೋರಿಸಿ 49 ಲಕ್ಷ ರೂಪಾಯಿ ಪರಿಹಾರವನ್ನ ಪಡೆಯಲಾಗಿದೆ. ಮತ್ತೊಂದು ದುರಂತ ಅಂತ ಹೇಳಿದ್ರೆ, ಆ ಮನೆ ಇದೆಯಲ್ಲ, ರಸ್ತೆಗೆ ಸೇರಲ್ಲ, ಅದು ಹೆದ್ದಾರಿಗಿಂತ ದೂರ ಇದೆ ಆ ಮನೆ. ಇದನ್ನ ತೋರಿಸಿ ಪರಿಹಾರವನ್ನ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಜಲಸೂರುವರೆಗೆ 346 ಕಿಲೋಮೀಟರ್ ನಡೆದಿರುವಂಥ ಹೆದ್ದಾರಿ ಕಾಮಗಾರಿ. ಇಲ್ಲೂ ಕೂಡ ಕೋಟಿ ಲೂಟಿ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ. ಹೆದ್ದಾರಿ ಪಕ್ಕ ಮನೆ ಬರುತ್ತೆ, ಆ ಮನೆಯನ್ನು ತೆಗಿಬೇಕು, ಅದಕ್ಕೆ ಅವ್ರಿಗೆ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಮಾಡಿರುವಂಥ ಲೂಟಿ. ಆದರೆ ಆ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಮನೆಯೇ ಇರಲಿಲ್ಲ, ಎಲ್ಲೋ ದೂರದಲ್ಲಿರುವಂಥ ಮನೆಯನ್ನು ತೋರಿಸಿ ಇಲ್ಲಿ ಲೂಟಿಯನ್ನು ಮಾಡಲಾಗಿದೆ. ಅದು ಕೂಡ ಕೋಟಿ ಹಣವನ್ನು ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇವೆ. 11B ತೋರಿಸಿ 49 ಲಕ್ಷ ರೂಪಾಯಿ ಪರಿಹಾರವನ್ನು ತೆಗೆದುಕೊಂಡಿದ್ದಾರೆ. ದುರಂತ ಅಂತ ಹೇಳಿದ್ರೆ ಆ ಮನೆ ರಸ್ತೆಗೆ ಸೇರಲ್ಲ ಎನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಬಾಲಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ಹೆಂಗ್ ಮಾಡಿದ್ರು ಅಧಿಕಾರಿಗಳು ಈ ರೀತಿಯಾಗಿ ಕೋಟಿ ಭ್ರಷ್ಟಾಚಾರವನ್ನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು, ಇದೇನಂದ್ರೆ ಇದು ಕೆಶಿಪ್ ಯೋಜನೆಯಲ್ಲಿ ಅಧಿಕಾರಿಗಳು ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರನ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಏನು ಕೆಶಿಪ್ ಯೋಜನೆಯಡಿ ಈ ಒಂದು ಹೈವೇ ರಸ್ತೆ ನಿರ್ಮಾಣ ಆಗ್ತಾ ಇದೆ, ಇಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರನೇ ಆಗಿದೆ. ಇದು ನಾಗಮಂಗಲ ತಾಲೂಕಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಇದು ಕುಡುಗುಬಾಳು ಗ್ರಾಮ ಒಂದರಲ್ಲೇ ಕೋಟಿ ಹಣ ಲೂಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಇಲ್ಲದ ದೇಗುಲಗಳನ್ನ ಸೃಷ್ಟಿ ಮಾಡಿದ್ದಾರೆ. ಮತ್ತೆ ವಶಕ್ಕೆ ಪಡೆಯದ ಮನೆಗಳು, ಅಂದ್ರೆ ಯಾವುದೇ ಕಾರಣಕ್ಕೂ ಆ ರಸ್ತೆಗೆ ಸೇರಿದಂತ ಮನೆಗಳನ್ನು ಕೂಡ ಸೇರಿಸಿದ್ದಾರೆ. ಅಂದ್ರೆ ಸೇರದೇ ಇರೋ ಮನೆಗಳನ್ನು ಸೇರಿಸಿದೀವಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಹಣನ ಲೂಟಿ ಮಾಡಿದ್ದಾರೆ. ಅಂದ್ರೆ ಕೋಟಿಗೂ ಹೆಚ್ಚಾಗಿ ಆಗಿರ್ಬೋದು, ಮೇಲ್ನೋಟಕ್ಕೆ ಇದು ಲಕ್ಷಾಂತರ ರೂಪಾಯಿ ಹಣ ಲೂಟಿ ಆಗಿರೋದು ಕಂಡು ಬರ್ತಾ ಇದೆ. ಇದು ಕುಡುಗುಬಾಳು ಗ್ರಾಮ ಒಂದರಲ್ಲೇ ಇಷ್ಟೊಂದು ಕಂಡು ಬಂದ ಮೇಲೆ ಈ ಇಡೀ ಕೆಶಿಪ್ ಯೋಜನೆಯಲ್ಲಿ ಇನ್ನೆಷ್ಟು ಭ್ರಷ್ಟಾಚಾರ ಆಗಿರ್ಬೋದು ಅನ್ನೋದು ಕೂಡ ಹೋರಾಟಗಾರರ ಒಂದು ಪ್ರಶ್ನೆ ಆಗಿರುವಂತದ್ದು. ಇದು ಒಂದೇ ಪ್ರಾಪರ್ಟಿಗೆ ಎರಡೆರಡು ಬಾರಿ ಪರಿಹಾರ ತಗೊಂಡಿರುವಂತದ್ದು. ಒಂದ್ಸಲ ಸರ್ವೆ ನಂಬರ್ ತೋರಿಸಿ 6 ಲಕ್ಷ ಪರಿಹಾರ ತಗೊಂಡಿದ್ರೆ, ಇನ್ನೊಂದ್ಸಲ 11B ತಯಾರಿಸಿ 49 ಲಕ್ಷ ಪರಿಹಾರ ತಗೊಂಡಿರುವಂತದ್ದು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಹೆದ್ದಾರಿಗೆ ದೂರದಲ್ಲಿರುವಂತ ರಸ್ತೆಗಳನ್ನ, ಮನೆಗಳನ್ನ ತೋರಿಸಿ ಇದು ಹೆದ್ದಾರಿಗೆ ನಾವು ಏನು ವಶಪಡಿಸ್ಕೊಂಡಿದೀವಿ ಆ ಮನೆ ಅಂತೇಳಿ ಅದಕ್ಕೂ ಕೂಡ ದುಡ್ಡನ್ನ ತಗೊಂಡಿರುವಂತದ್ದು. ರೆವಿನ್ಯೂ ಲ್ಯಾಂಡ್ ನ ಅಕ್ವೈರ್ ಮಾಡ್ಕೊಂಡು ನಂತರ ಕಾಂಪೌಂಡ್ ಹಾಕಿ ಅದಕ್ಕೆ ಹೆಚ್ಚಿಗೆ ಹಣನ ಅಂದ್ರೆ ಒಂದು ಮೇಕೆ ಫಾರಂ ಅಂತ ಹೇಳುವಂಥದ್ದು, ಮತ್ತೆ ಅಲ್ಲೇಷನ್ ಆಗಿರೋ ಜಾಗ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಇದು ಕೋಟ್ಯಾಂತರ ರೂಪಾಯಿ ಇವರು ಸರ್ಕಾರದಿಂದ ಪಡ್ಕೊಂಡಿರುವಂಥದ್ದು. ಅಂದ್ರೆ ನಾಗಮಂಗಲ ತಾಲೂಕು ಕುಡುಗುಬಾಳು ಗ್ರಾಮ ಒಂದರಲ್ಲೇ ಇಷ್ಟೊಂದು ಆಗಿರ್ಬೇಕಾದ್ರೆ, ಇನ್ನು ಈ ಬೆಂಗಳೂರಿಂದ ಜಲಸೂರುವರೆಗೂ ಏನು 346 ಕಿಲೋಮೀಟರ್ ನಡೆದಿದೆ ಹೆದ್ದಾರಿ ಕಾಮಗಾರಿ, ಇಲ್ಲಿ ಇನ್ನೆಷ್ಟು ಭ್ರಷ್ಟಾಚಾರ ನಡೆದಿರ್ಬೋದು ಅನ್ನೋದು ಕೂಡ ಹೋರಾಟಗಾರರ ಒಂದು ಪ್ರಶ್ನೆ ಆಗಿರುವಂಥದ್ದು. ಆಗಿದ್ದೆ ಒಬ್ರಿಗಾದ್ರೆ ಪರಿಹಾರ ಮಂಜೂರು ಮಾಡ್ಕೊಂಡಿರೋದೆ ಇನ್ನೊಬ್ರಿಗೆ. ಆ ರೀತಿಯಾಗಿ ಇಲ್ಲಿ ಹಣನ ಲೂಟಿ ಮಾಡಿದ್ದಾರೆ. ಇಲ್ಲಿ ಅಧಿಕಾರಿಗಳು ಶಾಮೀಲಾಗಿ ಈ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಕುಡುಗುಬಾಳು ಗ್ರಾಮದ ಬಸವಲಿಂಗಾಚಾರಿ ಎಂಬುವರು ಆಗಿರುವ ಅಂತ ಅವಾರ್ಡ್ ಇದು. ಬಸವಲಿಂಗಾಚಾರಿ ಎನ್ನುವ ಜಮೀನಿನಲ್ಲಿ 60 ವರ್ಷದಿಂದ ಅನುಭವದಲ್ಲಿರುವ ಶಾಂತಮ್ಮ ಎಂಬ ಮಹಿಳೆ ಅಂತ ಇಲ್ಲಿ ತೋರಿಸಿದ್ದಾರೆ. ಆದ್ರೆ ಇಲ್ಲಿ ಮಹಿಳೆ ಶಾಂತಮ್ಮ ಅನ್ನೋರು ಇಲ್ಲಿ ಇದಾರ ಇಲ್ವಾ ಅನ್ನೋದೇ ಕೂಡ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಲ್ಲಿ ಎಲ್ಲಾ ರೀತಿಯ ಒಂದು ಫೋರ್ಜರಿ ರೆಕಾರ್ಡ್ಸ್ ಗಳನ್ನ ಸೃಷ್ಟಿ ಮಾಡಿ ಈ ಬಸವಲಿಂಗಾಚಾರ್ಯ ಶಾಂತಮ್ಮ ಅನ್ನೋರ್ಗೆ ಕೂಡ 24 ಲಕ್ಷ ರೂಪಾಯಿ ಮಂಜೂರು ಮಾಡಿರುವಂತದ್ದು. ಇಲ್ಲಿ ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಅಂತದ್ರಲ್ಲಿ ಇವ್ರಿಗೆ ಯಾವ ರೀತಿ ಹಣ ಹೋಯ್ತು ಅನ್ನೋದು ಕೂಡ ಈ ಎಲ್ಲರ ಒಂದು ಪ್ರಶ್ನೆ ಆಗಿ, ಹೋರಾಟಗಾರರ ಒಂದು ಪ್ರಶ್ನೆ ಆಗಿರುವಂತದ್ದು. ಇಲ್ಲಿ ಎಲ್ಲಾ ರೆಕಾರ್ಡ್ಗಳು ಕೂಡ ನಕಲಿಯಾಗಿ ಸೃಷ್ಟಿಸಿಕೊಂಡು ಅಧಿಕಾರಿಗಳೆಲ್ಲ ಶಾಮೀಲಾಗಿ ಈ ಒಂದು ಕೃತ್ಯ ಎಸಗಿದ್ದಾರೆ ಅಂತಾನೂ ಕೂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಒಬ್ರಿಗೆ 10 ಲಕ್ಷ ಕೊಟ್ರೆ ಒಬ್ರಿಗೆ 13 ಲಕ್ಷ ಕೊಡುವಂತದ್ದು, ಈ
ಈ ರೀತಿ ಅಂದ್ರೆ ಒಂದೇ ಜಾಗಕ್ಕೆ ಈ ರೀತಿ ಹಣನ ಬಿಡುಗಡೆ ಮಾಡಿಸ್ಕೊಂಡು ಅಧಿಕಾರಿಗಳು ಕೂಡ ಶಾಮೀಲಾಗಿ ಈ ಒಂದು ಕೆಲಸನ ಮಾಡಿರುವಂತದ್ದು. ಈಗ ಮಂಡ್ಯ ಎಸಿ ಮಂಡ್ಯದ ಪಶ್ಚಿಮ ಠಾಣೆಯಲ್ಲಿ ಒಂದು ದೂರ್ನ ಸಲ್ಲಿಸಿದ್ದಾರೆ. ಆ ದೂರ್ ಕೊಟ್ಟ ಒಂದು ತಿಂಗಳಾದ್ರೂ ಕೂಡ ಇಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅಂದ್ರೆ ಇಲ್ಲಿ ಯಾರ್ಯಾರು ಶಾಮೀಲಾಗಿರ್ಬೋದು ಅನ್ನೋದು ಕೂಡ ಎಲ್ಲರ ಒಂದು ಪ್ರಶ್ನೆ ಆಗಿರುವಂತದ್ದು. ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.